ನಾಯಕತ್ವ ಬದಲಾವಣೆ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಗೆ ಮಧ್ಯಪ್ರವೇಶ ಮಾಡ್ತಾರಾ ಸೋನಿಯಾ ಗಾಂಧಿ? ಇಲ್ಲಿವರೆಗೂ ಅವರು ಎಂಟ್ರಿ ಆಗಿಲ್ಲ, ಈಗ ಎಂಟ್ರಿ ಆಗ್ತಾರಾ? ಮೊನ್ನೆಲ್ಲ ಇದೇ ಸಿಎಂ ಡಿಸಿಎಂ ಅಕ್ಕಪಕ್ಕ ಕೂತ್ಕೊಂಡು ತಿಂಡಿ ತಿಂದು ಆನಂತರದಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಸಾಕಷ್ಟು ಮಾತಾಡಿ ಹೋಗಿದ್ದಾರೆ. ಅಲ್ಲಿಗೆ ಎಲ್ಲ ಮುಗಿದಿದೆ. ಅಂದರೆ ವಿಷಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಇಲ್ಲ 5 ವರ್ಷ ನಾನೇ ಸಿಎಂ ಅಂತ ಕೂಡ ಹೇಳಲಿಲ್ಲ. ಈ ಕಡೆ DCM DK ಶಿವಕುಮಾರ್ ಅವರು ನಾನು ಮುಂದಕ್ಕೆ ಹೋರಾಟ ಮಾಡಲ್ಲ ಅಂತಲೂ ಅವ್ರು ಹೇಳಿಲ್ಲ. ಹೈಕಮಾಂಡ್ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಇರ್ತಾರೆ ಅಂತ ಕೂಡ ಎಲ್ಲಿಯೂ ಹೇಳಿಲ್ಲ. ಇದರ ಮಧ್ಯೆ ಈ ಒಂದು ವಿಚಾರ ಇದೆಯಲ್ಲ, ಇದು ಹಾಗೆಯೇ ಒಂಥರ ಉಸಿರಾಡ್ತಾ ಇದೆ. ಇದು ಥರ ಒಳಗಡೆನೇ ಬುಸುಗುಡ್ತಾ ಇದೆ ಇಲ್ಲಿ ಅಸಮಾಧಾನ. ಇದರ ಮಧ್ಯದಲ್ಲಿ ಸೋನಿಯಾ ಗಾಂಧಿಯವರು ಪ್ರವೇಶ ಮಾಡ್ತಾರಾ ಮಾಡಲ್ವಾ? ಬರೀ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತ್ರ ಸೀಮಿತವಾಗಿರುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ ಇಲ್ಲಿ. ಇದುವರೆಗೂ ಸೋನಿಯಾ ಗಾಂಧಿಯವರು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿಲ್ಲ. ಈಗ ಮಧ್ಯಪ್ರವೇಶ ಮಾಡಬೇಕು ಅಂಥೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಲಹೆ ಕೊಟ್ಟಿದ್ದಾರೆ. ಖರ್ಗೆ ಸಲಹೆಗೆ ಓಕೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿಯವರು. ಹಾಗಾದರೆ ಇಲ್ಲಿ ಸೋನಿಯಾ ಗಾಂಧಿಯವರ ಮಾತು ಕೇಳ್ತಾರಾ ರಾಹುಲ್ ಗಾಂಧಿ? ಈಗಾಗಲೇ ರಾಹುಲ್ ಗಾಂಧಿಯವರೊಂದಿಗೆ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಸೋನಿಯಾ ಗಾಂಧಿಯವರು. DCM DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಂತೆ ಸೋನಿಯಾ ಗಾಂಧಿಯವರು. ಆದರೆ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಡಿ ಅಂಥೇಳಿ ರಾಹುಲ್ ಕೇಳಿಕೊಂಡಿದ್ರ ಸೋನಿಯಾ ಗಾಂಧಿಯವರನ್ನು. ಅಂದರೆ ಒಂದು ಕಡೆ DCM DK ಶಿವಕುಮಾರ್ ಫೇವರ್ ಆಗಿ ಸೋನಿಯಾ ಗಾಂಧಿಯವರು ಇದ್ದಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಇದರಲ್ಲಿ ನೀವು ಎಂಟ್ರಿ ಆಗೋದು ಬೇಡ, ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಂತೆ ಕಾಣಿಸ್ತಾ ಇದೆ. ಒಂದು ವಿಚಾರ ಸಮಯ ಬಂದಾಗ ನಿರ್ಧಾರ ತೆಗೆದುಕೊಳ್ತೇನೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರಂತೆ. ಆದರೆ ಇದೀಗ ಅಂತಿಮ ಘಟ್ಟಕ್ಕೆ ಬಂದ ಮೇಲಾದರೂ ಸೋನಿಯಾ ಗಾಂಧಿಯವರು ಮಧ್ಯಪ್ರವೇಶ ಮಾಡ್ತಾರಾ? ಸೋನಿಯಾ ಗಾಂಧಿಯವರು ಎಂಟ್ರಿ ಆದರೆ ಅದು DK ಶಿವಕುಮಾರ್ ಫೇವರ್ ಅಂತ, ಅಕಸ್ಮಾತ್ ಸೋನಿಯಾ ಗಾಂಧಿಯವರು ಎಂಟ್ರಿ ಆಗದೇ ಇದ್ದರೆ ಅದು ಸಿದ್ದರಾಮಯ್ಯ ಅವರ ಫೇವರಾಗಿ ಆರ್ಡರ್ ಬರುತ್ತೆ ಅಂತ ನಾವು ಭಾವಿಸಬಹುದಾ? ಗೊತ್ತಿಲ್ಲ. ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ನ ಅಧಿನಾಯಕಿಯ ಈ ಒಂದು ನಡೆ.